ಅನುಮತಿ ಕೊಟ್ಟಿದ್ದಾರೆ ಪ್ರಾಸಿಕ್ಯೂಷನ್ ಅದರ ವಿರುದ್ಧವಾಗಿ ಪ್ರತಿಭಟನೆ ರಾಜ್ಯಾದ್ಯಂತ ವ್ಯಕ್ತವಾಗ್ತಿದೆ. ಮೈಸೂರಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡಲಾಗ್ತಿದೆ. ಇನ್ನು ಸಿಎಂ ಸಿದ್ದರಾಮಯ್ಯಗೆ ಪ್ರಾಸಿಕ್ಯೂಷನ್ ಟೆನ್ಷನ್ ಕ್ಷಣಕ್ಕೂ ಜಾಸ್ತಿ ಆಗ್ತಾ ಇದೆ. ಪ್ರಾಸಿಕ್ಯೂಷನ್ ರದ್ದು ಕೋರಿ ಸಿಎಂ ಪರ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಹೈಕೋರ್ಟ್ ಅಲ್ಲಿ ಸಿಎಂ ಪರ ವಕೀಲರು ಅರ್ಜಿಯನ್ನ ಹಾಕಿದ್ದಾಗಿದೆ. ಇವತ್ತು ಹೈ ವೋಲ್ಟೇಜ್ ವಿಚಾರಣೆ ಹೈಕೋರ್ಟ್ ಅಲ್ಲಿ ನಡೆಯುತ್ತೆ. 2:30ಗೆ ಈ ವಿಚಾರಣೆ ಸಮಯ ನಿಗದಿ ಆಗಿದೆ. ಸಿಎಂ ಪರವಾಗಿ ರವಿವರ್ಮ ಕುಮಾರ್ ಅರ್ಜಿಯನ್ನ ಹಾಕಿದ್ದಾರೆ. ತುರ್ತಾಗಿ ವಿಚಾರಣೆಗೆ ರವಿವರ್ಮ ಕುಮಾರ್ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಆದ್ರೆ ಜಡ್ಜ್ ಕೇಳಿದ್ದಾರೆ, ತುರ್ತಾಗಿ ಮನವಿ ಮಾಡ್ಕೊಳ್ತಿದ್ದೀರಲ್ಲ, ಅರ್ಜಿ ವಿಚಾರಣೆ ಆಗಬೇಕು ಅಂತ ಹೇಳಿ, ಅಂತ ಅರ್ಜೆಂಟ್ ಏನಿದೆ ಅಂತ ಜಡ್ಜ್ ಪ್ರಶ್ನೆಯನ್ನ ಮಾಡಿದ್ದಾರೆ. ರಾಜ್ಯಪಾಲರ ಅನುಮತಿಯನ್ನ ಪ್ರಶ್ನೆ ಮಾಡಿದ್ದೀವಿ, ದೂರುದಾರರು ಕೇವಿಯಟ್ ಕೂಡ ಹಾಕಿದ್ದಾರೆ, ಹಾಗಾಗಿ ಬೇಗ ವಿಚಾರಣೆ ಮಾಡಿ ಅಂತ ಹೇಳಿ ನಾವು ಮನವಿ ಮಾಡ್ಕೊಳ್ತಿದ್ದೀವಿ ಅಂತ ಜಡ್ಜ್ ಮುಂದೆ ಹೇಳಿದ್ದಾರೆ. ಮನವಿಯನ್ನ ಪುರಸ್ಕಾರ ಮಾಡಿದೆ ಕೋರ್ಟ್. ಮಧ್ಯಾಹ್ನ 2:30ಗೆ ವಿಚಾರಣೆ ಸಮಯವನ್ನ ನಿಗದಿ ಮಾಡಲಾಗಿದೆ. ಇಬ್ಬರು ಪ್ರತಿವಾದಿಗಳಿಗೆ ಮೆಮೋವನ್ನ ಕಳಿಸಿದ್ದಾರೆ ಲಾಯರ್ಸ್. ಕೇವಿಯಟ್ ಅನ್ನ ಹಾಕಿರೋದು ಪ್ರದೀಪ್, ಹಾಗೇನೆ ಸ್ನೇಹಮಯಿ ಕೃಷ್ಣ, ಅವರಿಬ್ಬರಿಗೂ ಮೆಮೋವನ್ನ ನೀಡಲಾಗಿದೆ. ಕಾನೂನು ಹೋರಾಟ ಯಾವ ತರ ನಡೆಯುತ್ತೆ, ಸೊ ಆ ಪ್ರಕ್ರಿಯೆ ಹೇಗಿರುತ್ತೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡೋದಕ್ಕೆ ಒಂದ್ಸಗೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಇದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್. ಚಿದಾನಂದ್ ಪಟೇಲ್, ಇಲ್ಲಿ ತುರ್ತಾಗಿ ಅರ್ಜಿ ವಿಚಾರಣೆಯ ಅಗತ್ಯತೆ ಏನಿದೆ ಅಂತ ಜಡ್ಜ್ ಕೇಳಿದಾಗ ರಾಜ್ಯಪಾಲರು ಇಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರೋದ್ರಿಂದ ಮತ್ತೆ ಕೇವಿಯಟ್ ಹಾಕಿರೋದ್ರಿಂದ ಇಬ್ರು ತುರ್ತಾಗಿ ವಿಚಾರಣೆ ಆಗಬೇಕು ಅಂತ ಹೇಳಿದ್ರಿಂದ ಇವತ್ತು ಸಿದ್ದರಾಮಯ್ಯ ಅವರ ಪಾಲಿಗೆ, ರಾಜಕೀಯ ಜೀವನದ ಪಾಲಿಗೆ ಎಷ್ಟು ಮಹತ್ವದ ದಿನ ಆಗುತ್ತೆ 2:30 ನಂತರ? ಶರ್ಮಿತಾ ಶೆಟ್ಟಿ ಇವತ್ತು 2 ಅರ್ಜಿಗಳನ್ನು ಹಾಕಿರ್ತಕ್ಕಂಥ, ಒಂದು ನ್ಯಾಯಮೂರ್ತಿ ಹೇಮಂತ್ ಏನು ಪೀಠದಲ್ಲಿ ಹಾಕಿರ್ತಕ್ಕಂಥದ್ದು, ಮತ್ತೊಂದು ನಾಗಪ್ರಸನ್ನರವರ ಪೀಠಕ್ಕೂ ಹಾಕಿರ್ತಕ್ಕಂಥದ್ದು. ಮುಖ್ಯ ನ್ಯಾಯಮೂರ್ತಿಗಳು ಯಾರು ಈ ವಿಚಾರಣೆ ಕೈಗೆತ್ತಿಕೊಳ್ಬೇಕಂತೇಳಿ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಏನು ಅಲ್ಲಿ ನಿರ್ಧಾರವನ್ನು ಮಾಡಲಿದ್ದಾರೆ. ಇದರ ಬೆನ್ನಲ್ಲೇ ಇವತ್ತು ಮುಖ್ಯಮಂತ್ರಿಗಳ ಪರವಾಗಿ ಇಬ್ಬರು ವಕೀಲರು ವಾದ ಮಾಡಲಿಕ್ಕೆ ಬರ್ತಿರ್ತಕ್ಕಂಥದ್ದು. ಅದರಲ್ಲಿ ಅಭಿಷೇಕ್ ಮನು ಸಿಂಘ್ವಿ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಮುಖ್ಯಮಂತ್ರಿಗಳನ್ನ ಭೇಟಿ ಆಗ್ತಿರ್ತಕ್ಕಂಥದ್ದು ಮತ್ತು ಕಪಿಲ್ ಸಿಬಲ್ ರವರು ಕೂಡ ಬರುವ ಸಾಧ್ಯತೆ ಇರತಕ್ಕಂಥದ್ದು. ಈಗಾಗಲೇ ರಿಟ್ ಪಿಟಿಷನ್ನಲ್ಲಿ ಹಲವಾರು ಅಂಶಗಳನ್ನ ಏನು ಮೆನ್ಷನ್ ಮಾಡಿರ್ತಕ್ಕಂಥದ್ದು. ಲೋಕಾಯುಕ್ತದಲ್ಲಿ ಜುಲೈ 18ರಂದು ಮುಖ್ಯಮಂತ್ರಿಗಳ ವಿರುದ್ಧ ದಾಖಲಾದ ದೂರಿನ ಆಧಾರದಲ್ಲಿ ಇದು ನೀಡಲಾದ ಆದೇಶ ಅನ್ನೋ ಒಂದು ಮಾತನ್ನು ಕೂಡ ಹೇಳುವಂಥದ್ದು. ಮೂಡ ಸೈಟ್ನಲ್ಲಿ ಅಕ್ರಮ ನಡೆದಿದೆ ಅಂತೇಳಿ ಆರೋಪವನ್ನು ಮಾಡಿರ್ತಕ್ಕಂಥದ್ದು. ಇದೇ ವಿಚಾರವಾಗಿ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ ಅನುಮತಿಯನ್ನು ಟಿ.ಜೆ. ಅಬ್ರಹಂ ಅವರು ಕೇಳ್ತಾರೆ. ಅನುಮತಿ ಕೇಳಿದ ಕೆಲವೇ ಗಂಟೆಗಳಲ್ಲಿ ಮುಖ್ಯಮಂತ್ರಿಗಳಿಗೆ ಶೋಕಾಸ್ ನೋಟಿಸನ್ನು ಕೊಡ್ತಾರೆ. ರಾಜ್ಯಪಾಲರು ಮುಖ್ಯ ಕಾರ್ಯದರ್ಶಿ ಮುಖಾಂತರ 5ನೇ ತಾರೀಕು ನೋಟಿಸನ್ನು ಕೊಡ್ತಾರೆ ಮತ್ತು 2 ಪತ್ರಗಳನ್ನು ಕೂಡ ಬರೆದಿರ್ತಕ್ಕಂಥದ್ದು ಬಗ್ಗೆ ಉಲ್ಲೇಖವನ್ನು ಮಾಡ್ತಾರೆ. ಮತ್ತು ಇಲ್ಲಿ ವಾಸ್ತವಿಕ ವಿಷಯಗಳನ್ನು ಮಾನ್ಯ ರಾಜ್ಯಪಾಲರ ಗಮನಕ್ಕೆ ತಂದರು. ಅಂದರೆ ಕ್ಯಾಬಿನೆಟ್ನಲ್ಲಿ ಇಡೀ ಪ್ರಕರಣ ಯಾವ ಮಟ್ಟಕ್ಕಿದೆ ಮತ್ತು ಇದರಲ್ಲಿ ಮುಖ್ಯಮಂತ್ರಿಗಳ ಪಾತ್ರ ಇಲ್ಲ ಅಂತೇಳಿ ಕ್ಯಾಬಿನೆಟ್ನಲ್ಲಿ ನಿರ್ಣಯ ತೆಗೆದುಕೊಂಡು ನೋಟಿಸನ್ನು ವಾಪಸ್ ತೆಗೆದುಕೊಡ್ಬೇಕು ಅಂತೇಳಿ ಕ್ಯಾಬಿನೆಟ್ ನಿರ್ಧಾರವನ್ನು ಕಳಿಸಿದ್ರು ಕೂಡ. ಅಂದರೆ ಸಂವಿಧಾನದ ಪರಿಚ್ಛೇದ 163 ಅಡಿ ಏನು ಸ್ವತಂತ್ರವಾಗಿ ಕ್ಯಾಬಿನೆಟ್ ತೆಗೆದುಕೊಂಡ ನಿರ್ಣಯವನ್ನು ರಾಜ್ಯಪಾಲರು ಕಳಿಸಿಕೊಟ್ರೆ ಅದನ್ನು ತಿರಸ್ಕಾರ ಮಾಡಿದ್ದಾರೆ ಅನ್ನೋದು ಇಲ್ಲಿ ಪ್ರಮುಖವಾಗಿ ಮೆನ್ಷನ್ ಮಾಡಿರ್ತಕ್ಕಂಥದ್ದು. ಮತ್ತು ಪ್ರಮುಖವಾಗಿ ರಾಜ್ಯಪಾಲರ ಗಮನಕ್ಕೆ ತಂದರೂ ಕೂಡ ಪ್ರಾಸಿಕ್ಯೂಷನ್ ಅನ್ನು ಮಂಜೂರು ಮಾಡಿರ್ತಕ್ಕಂಥದ್ದು. ಆ ಮುಖಾಂತರ ಇದು ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ ಅಡಿಗೆ ಬರಲ್ಲ. ಮತ್ತು ರಾಜ್ಯಪಾಲರು ಎಲ್ಲ ಒಂದು ಕಡೆ ವೆಂಡಟಾ ಪಾಲಿಟಿಕ್ಸ್ ಅನ್ನು ಮಾಡಿದ್ದಾರೆ. ಪರೋಕ್ಷವಾಗಿ ಮುಖ್ಯಮಂತ್ರಿಗಳ ವಿರುದ್ಧ ದುರುದ್ದೇಶಪೂರ್ವಕವಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದಾರೆ ಮತ್ತು ಕಾನೂನನ್ನು ಗಾಳಿಗೆ ತೂರಿದ್ದಾರೆ ಅನ್ನೋದು ರಿಟ್ ಪಿಟಿಷನ್ ಇರತಕ್ಕಂಥ ಪ್ರಮುಖ ಹೈಲೈಟ್ಸ್ಗಳಾಗಿರ್ತಕ್ಕಂಥದ್ದು. ಹಾಗಾಗಿ ಈ ವಿಚಾರವಾಗಿ ಇವತ್ತು ವಾದ ಮಾಡಲಿಕ್ಕೆ ಏನು ತೀರ್ಮಾನ ಮಾಡಿರ್ತಕ್ಕಂಥದ್ದು. ಈಗಾಗಲೇ ಪ್ರೊಫೆಸರ್ ರವಿವರ್ಮ ಕುಮಾರ್ ಸೇರಿದಂತೆ ಇಲ್ಲಿ ಅಭಿಷೇಕ್ ಮನು ಸಿಂಘ್ವಿ ಅಂತ ಘಟಾನುಘಟಿ ನಾಯಕರುಗಳು ವಾದವನ್ನು ಮಾಡ್ತಾರೆ. ಪ್ರತಿಯಾಗಿ ಇದೀಗ ಅರ್ಜಿದಾರರ ಪರವಾಗಿ ಎಲ್ಲೊಂದು ಕಡೆ ಸಿ ವಿ ನಾಗೇಶ್ ಅವರು ಪ್ರಮುಖ ವಾದ ಮಾಡಲಿಕ್ಕೆ ಅರ್ಜಿದಾರರ ಪರವಾಗಿರ್ತಕ್ಕಂಥ ಏನು ವಕೀಲರಾಗಿರ್ತಕ್ಕಂಥದ್ದು. ಒಟ್ಟಾರೆ 2:30ಕ್ಕೆ ಈಗಾಗಲೇ ರದ್ದು ಮಾಡೋ ಸಂಬಂಧಪಟ್ಟ ಹಾಗೆ ಈಗಾಗಲೇ ತಮ್ಮದೇ ಆದ ವಾದವನ್ನು ಮಂಡಿಸಲಿಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಎಲ್ಲ ರೀತಿ ತಯಾರಿಯನ್ನು ಮಾಡಿಕೊಂಡಿರ್ತಕ್ಕಂಥದ್ದು. ಅದಕ್ಕೂ ಮುನ್ನ ಮುಖ್ಯಮಂತ್ರಿಗಳನ್ನ ಅಭಿಷೇಕ್ ಮನು ಸಿಂಘ್ವಿ ಅವರು ಭೇಟಿಯಾಗಿ ಮುಖ್ಯಮಂತ್ರಿಗಳ ಜೊತೆ ಕೂಡ ಚರ್ಚೆಯನ್ನು ಮಾಡಲಿದ್ದಾರೆ ಅಂತ ಹೇಳಲಾಗ್ತದೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಬೆಂಗಳೂರಿಗೆ ಅಭಿಷೇಕ್ ಮನು ಸಿಂಘ್ವಿ ಅವರು ಹೈದರಾಬಾದ್ನಿಂದ ಆಗಮಿಸಲಿರ್ತಕ್ಕಂಥದ್ದು. ಅಲ್ಲದೆ ಪ್ರಮುಖವಾಗಿ ಇವತ್ತಿನ ಪ್ರಕರಣವನ್ನು ಇವತ್ತೇ ಎಲ್ಲೊಂದು ಕಡೆ ಕೈಗೆತ್ತಿಕೊಂಡ್ರು ಕೂಡ ವಿಚಾರಣೆಯನ್ನು ಸದ್ಯಕ್ಕೆ ಪೆಂಡಿಂಗ್ ಇಟ್ಟು ಮತ್ತು ವಿಚಾರಣೆ ಮುಂದೂಡುವ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಿದೆ. ಸದ್ಯಕ್ಕೆ ಇದೀಗ 2 ಕಡೆಯಲ್ಲೂ ವಾದ ಮತ್ತು ಪ್ರತಿವಾದಕ್ಕೆ ಎಲ್ಲ ರೀತಿಯ ತಯಾರಿ ಆಗ್ತಿರ್ತಕ್ಕಂಥದ್ದು. ಮುಖ್ಯಮಂತ್ರಿಗಳು ಕೂಡ ಇವತ್ತಿನ 2:30 ಸಮಯ ಅತಿ ಮಹತ್ವದ ಸಮಯ ಅಂತ ಹೇಳಲಾಗ್ತಿದೆ. ಯಾಕಂತ ಹೇಳಿದ್ರೆ ಒಂದು ಕಡೆ ಮುಖ್ಯಮಂತ್ರಿಗಳ ಕುರ್ಚಿಯ ಭವಿಷ್ಯ, ಮುಖ್ಯಮಂತ್ರಿಗಳ ಇದುವರೆಗಿನ ಅಧಿಕಾರದ ಭವಿಷ್ಯ ಮತ್ತು ಮುಖ್ಯಮಂತ್ರಿಗಳು ನಾನು ಸ್ವಚ್ಛ ಅಂತ ಹೇಳ್ಕೊಳ್ತಿರ್ತಕ್ಕಂಥದ್ದು. ಹಾಗಾಗಿ ಇವತ್ತಿನ ಹೈಕೋರ್ಟ್ನ ಆದೇಶ ಅಥವಾ ತೀರ್ಪು ಏನಿರುತ್ತೆ ಅನ್ನೋದು ಕೂಡ ಎಲ್ಲರ ಕುತೂಹಲಕ್ಕೆ ಕಾರಣ ಆಗಿರ್ತಕ್ಕಂಥದ್ದು.
ಇದು ಸಾರ್ವಜನಿಕ ವಲಯದಲ್ಲಿ ಮತ್ತು ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ದೇಶಾದ್ಯಂತ ಎಲ್ಲ ಒಂದು ಕಡೆ ಬಿಜೆಪಿಯೇತರ ಸರ್ಕಾರಗಳನ್ನು ಅಣಿಯಲು ರಾಜ್ಯಭವನನ್ನು ಮತ್ತು ITED CBI ದುರುಪಯೋಗ ಪಡಿಸಿಕೊಳ್ತಿದ್ದಾರೆ ಅಂತೇಳಿ ಕಾಂಗ್ರೆಸ್ ನಾಯಕರು ಆರೋಪವನ್ನು ಮಾಡ್ತಿರ್ತಕ್ಕಂಥದ್ದು. ಒಂದು ಹಂತದಲ್ಲಿ ಕಾಂಗ್ರೆಸ್ ನಾಯಕರು ವಿವೇಚನೆ ಕಳೆದುಕೊಂಡು ರಾಜ್ಯಪಾಲರಿಗೆ ಏಕವಚನದಲ್ಲಿ ಇವತ್ತು ಏನು ವಾಗ್ದಾಳಿ ನಡೆಸಿರ್ತಕ್ಕಂಥದ್ದು. ಇವತ್ತು ಫ್ರೀಡಂ ಪಾರ್ಕ್ ನಡೆದಂಥ ಕಾರ್ಯಕ್ರಮದಲ್ಲಿ ದಿನೇಶ್ ಗುಂಡೂರಾವ್ ರಾಜ್ಯಪಾಲರವರ 430 ಎಂಬ ಪದವನ್ನು ಬಳಸಿರ್ತಕ್ಕಂಥದ್ದು ಮತ್ತು ಏಕವಚನವನ್ನು ಕೂಡ ಬಳಸಿರ್ತಕ್ಕಂಥದ್ದು ಮತ್ತು ರಾಜ್ಯಪಾಲರ ವಿರುದ್ಧ ಈಗ ರಾಜ್ಯಾದ್ಯಂತ ಪ್ರತಿಭಟನೆಗಳನ್ನು ಮಾಡ್ತಿರ್ತಕ್ಕಂಥ. ಒಟ್ಟಾರೆ ಇವತ್ತಿನ ಏನು 2:30 ವಿಚಾರಣೆ ಬಹಳಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿರ್ತಕ್ಕಂಥದ್ದು ಶರ್ಮಿತಾ ಶೆಟ್ಟಿ. ಫೈನ್, ಥ್ಯಾಂಕ್ ಯು ಚಿದಾನಂದ್ ಪಟೇಲ್. ಕಾದ್ ನೋಡೋಣ 2:30 ನಂತರ ಏನೆಲ್ಲ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.